ಆತ್ಮೀಯರೇ, ವಿಶ್ವವಿಖ್ಯಾತ ಮರಿಯಪುರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ಕಾರ್ಮೆಲ್ ಮಾತೆಯ ಹಬ್ಬವನ್ನು ಮರಿಯಪುರದ ಎಲ್ಲ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಕೊಂಡಾಡ್ತಾ ಇದ್ದಾರೆ. ಇದರ ಪ್ರಯುಕ್ತ ಜುಲೈ 13 ಸಂಜೆ 5:30ಕ್ಕೆ ಧ್ವಜಾರೋಹಣ, ಜಪಸರ, ಮೆರವಣಿಗೆ ಮತ್ತು ಬಲಿಪೂಜೆ ಇರುವುದು. ಈ ಬಲಿಪೂಜೆಯಲ್ಲಿ ಈ ವರ್ಷ ದಂಪತಿಗಳ ವರ್ಷವಾಗಿರುವುದರಿಂದ ಮದುವೆಯಾಗಿ 25 ವರ್ಷಗಳ ಪೂರೈಸಿರ್ತಕ್ಕಂಥ ಎಲ್ಲ ದಂಪತಿಗಳಿಗೆ ವಿಶೇಷ ಸನ್ಮಾನ, ಬಲಿಪೂಜೆಯನ್ನು ಸಮರ್ಪಣೆ ಮಾಡಲಾಗುವುದು. ಅದೇ ರೀತಿ 14ರಂದು ಜುಲೈ ಸಂಜೆ 5:30ಕ್ಕೆ ಧ್ವಜಾರೋಹಣ, ಜಪಸರ, ಮೆರವಣಿಗೆ ಇರುವುದು. ತದನಂತರ ಈ ದಿನದ ಬಲಿಪೂಜೆಯನ್ನು ಮದುವೆಯಾಗಿ 25 ವರ್ಷ ಪೂರೈಸದಿರ್ತಕ್ಕಂಥ ಎಲ್ಲ ದಂಪತಿಗಳಿಗಾಗಿ ಸಮರ್ಪಣೆ ಮಾಡಲಾಗುವುದು. ಹಾಗೂ 15ರಂದು ಸಂಜೆ 5:30ಕ್ಕೆ ನಮ್ಮ ಧರ್ಮ ಕೇಂದ್ರದ ಮಕ್ಕಳಿಗೆ ಪರಮ ಪ್ರಸಾದವನ್ನು ನೀಡಲಾಗುವುದು. ಹಾಗೂ ನಮ್ಮೆಲ್ಲ ಮಕ್ಕಳಿಗಾಗಿ ಅಂದಿನ ಬಲಿಪೂಜೆಯನ್ನು ಸಮರ್ಪಣೆ ಮಾಡಲಾಗುವುದು. 16 ಬೆಳಗ್ಗೆ ಕಾರ್ಮೆಲ್ ಮಾತೆಯ ಹಬ್ಬ. ಅಂದು ಬೆಳಗ್ಗೆ 8:30ಕ್ಕೆ ಆಡಂಬರ ಗಾಯನ ಬಲಿಪೂಜೆ ನಮ್ಮ ಬೆಂಗಳೂರು ಧರ್ಮಕ್ಷೇತ್ರದ ಸಹಾಯಕ ಧರ್ಮದಕ್ಷರಾದ ಜೋಸೆಫ್ ಸುಸೇನಾಥನ್ ಅವರ ಕಡೆಯಿಂದ. ಹಾಗೂ ನಮ್ಮ ಮಕ್ಕಳಿಗೆ ದುಡಿಕನ ಸಂಸ್ಕಾರವನ್ನು ನೀಡಲಾಗುವುದು. ಸಂಜೆ 5 ಗಂಟೆಗೆ ಬಲಿಪೂಜೆ ಯುವಕ ಯುವತಿಯರಿಗೆ ಹಾಗೂ ಊರಿನ ಹೆದ್ದಾರಿಗಳಲ್ಲಿ ತೇರಿನ ಮೆರವಣಿಗೆ ಇರುವುದು. ಈ ಒಂದು ಕಾರ್ಮೆಲ್ ಮಾತೆ ನಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ಆಸರೆಯಿಂದ ಮುನ್ನಡೆಸುವಂಥ ತಾಯಿ, ಎಲ್ಲ ಕಷ್ಟ ನೋವುಗಳಲ್ಲಿ ನಮ್ಮನ್ನು ಯೇಸುಸ್ವಾಮಿ ಬಳಿಗೆ ಕರೆದುಕೊಂಡು ಹೋಗುವಂಥ ತಾಯಿ. ಒಂದು ವಿಶ್ವವಿಖ್ಯಾತ ಮರಿಯಪುರಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಎಲ್ಲರ ಬಂದು ನಮ್ಮ ಒಂದು ಸಂತೋಷ ಕೂಟದಲ್ಲಿ ಭಾಗಿಗಳಾಗಬೇಕೆಂದು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ.